ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರ, ಕುಮಾರ ಬಂದ. ಇರಿ ಇನ್ನು ನಿಮ್ಮನ್ನ ಹೆಚ್ಚೊತ್ತು ಕಾಯಿಸಲ್ಲ. ನೊಂದಿರೋ ಕುಟುಂಬ ಸದಸ್ಯರನ್ನ ವೇದಿಕೆ ಮೇಲೆ ಬರಕ್ಕೆ ಹೇಳಿ. ಅವ್ರಿಗೆ ಪರಿಹಾರದ ಹಣನ ನಾನ್ ಕೊಡ್ತೀನಿ. ಸುಮನ್ ಅವರೇ, ನೀವೇ ಕಲ್ಕೋತಿದ್ದೀರಾ? ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣನೇ ನೀವು ಬನ್ನಿ. ಅಯ್ಯೋ ಇಲ್ಲ ಸರ್, ಪರವಾಗಿಲ್ಲ, ಬೇಡ. ನಿಮ್ಮ ಕಾಲೋನಿಯ ಹೋರಾಟಗಾರ್ತಿ ಸುಮನ್ ಅವರನ್ನ ನೀವೇ ವೇದಿಕೆ ಮೇಲೆ ಬರಕ್ ಹೇಳ್ಬೇಕು. ಬನ್ನಿ. ನೋಡಿ ಹೆಂಗ್ ಕೂತಿದ್ದಾನೆ. ಊರ್ ತುಂಬಾ ನಿನ್ನ ಬಣ್ಣದ ರಂಗಿನ ಕತೆಗಳೇ. ಚೀಟಿ ದುಡ್ಡು ಕೇಳಕ್ ಹೋದಲ್ಲೆಲ್ಲ ಈಟಿಟ್ ಉದ್ದ ಕತೆ ಹೇಳ್ತಾರೆ. ಯಾರೇನ್ ಹೇಳಿದ್ರೀಗ? ಏಯ್, ಈ ವಿದ್ಯಾಮನ್ ಮುಂದ್ ಮಾತಾಡೋ ಧೈರ್ಯ ಯಾರಿಗೋ ಇದೆ? ಹಿಂದೆ ಮುಂದೆ ಮಾತಾಡ್ಕೋತಾರೆ. ಅಲ್ಲ, ನೀನ್ ಊರ್ ತುಂಬಾ ಬಲ್ಕ ಕೆಲ್ಸಗಳು ಮಾಡ್ಕೊಂಬ, ನಾನ್ ನಿನ್ ಪರ ವಹಿಸ್ಕೊಂಡು ತಿಪ್ಪೆ ತರಿಸ್ಕೊಂಡ್ ಬರ್ತೀನಿ. ನೀನ್ ಹೋಗಿ ಸೆಗಣಿ ಹಾಕು. ಬದ್ಲಾಗಲ್ವೇನೋ ನೀನು? ಬದ್ಲಾಗಲ್ವಾ? ಮದುವೆ ಮಾಡಿದ್ರೆ ಬದ್ಲಾಯ್ತೀನಿ ಅಂತ ಹೇಳ್ತಿದ್ದಲ್ಲ, ಮದುವೆ ಮಾಡಿಸ್ ಬದ್ಲಾಯ್ಸು. ನಾನ್ ಬೇಡ ಅಂತ. ನಿನ್ ಮುಖಕ್ ಮದ್ವೆ ಬೇರೆ ಕೇಡು. ಹೆಣ್ಣೆತ್ತವ್ರು ಯಾರು ನಿನಗೆ ಹೆಣ್ ಕೊಟ್ಟಾರು? ಕೊಡಲ್ಲ ಅಂತಾನೆ ದುಡ್ಡು ಕೊಟ್ಟು ಒಬ್ಬಳನ್ನ ಕೊಂಡ್ಕೊಂಡಿದ್ಯಲ್ಲ, ಅವಳನ್ನೇ ಕಟ್ಟು. ಯಾರು ಬೇಡ ಅಂದವ್ರೀಗ? ಮಾಡೋದೆಲ್ಲ ಅನಾಚಾರ. ಮಾತಾಡೋದ್ ನೋಡು. ಮದುವೆ ಇನ್ನೂ ಲೇಟ್ ಆಯ್ತದ, ಇಲ್ಲ ಇಷ್ಟಾಗೆ ಮಾಡಿಸ್ತೀಯ? ಇನ್ನೂ ತಡ ಮಾಡಿದ್ರೆ ಆ ಸುಮ್ಮಿ ಮನಸ್ಸು ಬದ್ಲಾಗ್ ಹೋಯ್ತದೆ. ನಿನ್ ರಂಗಿನ ಕತೆ ಕೇಳಿ ನಾಳೆ ಅವಳು ನಿನ್ ಮುಖಕ್ ಬಂದು ತುಪ್ಪಕ್ಕಂತ ಉಗಿಯೋಕ್ಕೂ ಮುಂಚೆ ನಿನ್ನ ಸುಮ್ಮಿ ಮದುವೆ ಮಾಡಿಸ್ಬಿಡ್ಬೇಕು. ಅವಳು ಬಂದ್ರೇನೆ ನಿನಗೆ ಮೂಗ್ದಾರ ಬೀಳೋದು. ಒಬ್ಬ ಕೌನ್ಸಿಲರ್ಗೆ ಇಷ್ಟೊಂದು ಅಧಿಕಾರ ಕೊಟ್ಟವ್ರು ಯಾರ್ರಿ? ಯಾರಿನ್ ಕೇಳಿ ಇದೆಲ್ಲ ಆಯ್ತು? ಸರ್, ಪಾರ್ಟಿ ಫಂಡಿಂದ ಹಣ ತಗೊಳ್ಳೋದಕ್ಕೆ ಒಬ್ಬ ಕೌನ್ಸಿಲರ್ಗೆ ಅಧಿಕಾರ ಎಲ್ಲಿರುತ್ತೆ ಸರ್? ಕೋಪ ಮಾಡ್ಕೋಬೇಡ್ರಿ. ಇಷ್ಟಕ್ಕೂ ಅವನು ಪಕ್ಷದ ಹಣನ ಒಂದು ಬಿಡಿಗಾಸು ಬಳಸಿಲ್ಲ. ಎಲ್ಲ ತನ್ನ ಸ್ವಂತ ಹಣದಿಂದ ಅವ್ರಿಗೆಲ್ಲ ಪರಿಹಾರ ಕೊಟ್ಟಿದ್ದಾನೆ. ಅವನು ನಮ್ಮ ಪಕ್ಷದ ನಿಷ್ಠಾವಂತ ನಿಯತ್ತಿನ ಯುವ ನಾಯಕ. ಅವನ ಶಿಷ್ಯ ರೀ, ನಮ್ಮ ಕ್ಷೇತ್ರದವನ್ರಿ. ತೀರ್ಥನಿಗೆ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಹೆಸರಿದೆ. ಎಲ್ಲಿ ಹೋದ್ರೂ ಅವಂದೇ ಗುಣಗಾನ ಮಾಡ್ತಾರೆ. ಒಳ್ಳೆ ಭರವಸೆಯ ನಾಯಕನಾಗಿ ಬೆಳಿತಾನ. ಪಾರ್ಟಿ ಹಣ ಖರ್ಚಾಗಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ, ಆದ್ರೆ ನಾಳೆ ಪಾರ್ಟಿಲಿ ಪ್ರಶ್ನೆ ಬರ್ಬೋದು. ಅವೆಲ್ಲದಕ್ಕೂ ನೀವೇ ಉತ್ತರ ಕೊಡ್ಬೇಕಾಗತ್ತೆ. ಆಯ್ತು ಬಿಡ್ರಿ, ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಾನೇ ಉತ್ತರ ಕೊಡ್ತೀನಿ. ರಾಮಣ್ಣ, ನೀನು ಹೆಣ್ಣು ಹೆತ್ತಿಲ್ಲಪ್ಪ, ದ್ಯಾವತೆನ ಹೆತ್ತಿದ್ಯಾ. ಇವತ್ ನಿಮ್ ಮಗಳು ನಮ್ ಕುಟುಂಬನ ಉಳಿಸ್ಬಿಟ್ಲು. ಸುಮ್ಮನೆ ಇಲ್ಲ ಅಂದಿದ್ರೆ ನಮಗ್ ಬಿಡ್ಗಾಸು ಸಿಕ್ತಿರ್ಲಿಲ್ಲ ಅನ್ನಿ. ಅಕ್ಕ, ಏನೋ ನಾನು ತಿಳ್ದಂಗ್ ಮಾಡಿದ್ದೀನಿ, ಆದ್ರೆ ಇಲ್ಲಿಗೆ ಎಲ್ಲ ಮುಗಿಲಿಲ್ಲ. ಬಂದಿರೋ ಪರಿಹಾರ ದುಡ್ಡನ್ನ ಹೇಗೆ ಉಪಯೋಗಿಸ್ಕೋತೀವಿ ಅನ್ನೋದು ಮುಖ್ಯ. ಹೇಗಿದ್ರು ಕಾರ್ಪೊರೇಟರ್ ಸಾಹೇಬ್ರು ಮಕ್ಳು ಓದಿನ ಖರ್ಚನ್ನ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗಾದ್ರೂ ಚಿಂತೆ ಮುಗೀತು. ಇನ್ನೇನಿದ್ರು ಬಂದಿರೋ ದುಡ್ಡನ್ನ ಜೋಪಾನವಾಗಿ ಇಟ್ಕೊಂಡು ಜೀವನ ಕಟ್ಕೊಳ್ಳೋದು ನೋಡ್ಕೋಬೇಕು. ಸುಮಿ,
ಎಲ್ರು ಬದುಕು ಕಟ್ಕೊಡೋ ಬಂಗಾರ ಕಣೆ ನೀನು. ಅಯ್ಯ ಎಲ್ರು ಎಲ್ಲಿಗೊಂಡ್ರಿ? ನಿಂತ್ಕೊಡ್ರಿ. ಶುಭ ಕಾರ್ಯಕ್ಕೆ ಸಂಬಂಧಿಕರನ್ನ ಕರ್ಕೊಂಬರೋದು ವಾಡ್ಕೆ. ಆದ್ರೆ ಛಾತ್ರಿಗಳು ಇವತ್ತು ಚಿನ್ನಂತ ಮೂರ್ತ ಇದೆ ವಿಜಯಮ್ಮ, ತಪ್ಪಿಸ್ಕೋಬೇಡಿ ಅಂದ್ರು. ಅದಕ್ಕೆ ಯಾರನ್ನ ಕರ್ಕೊಂಬರಕ್ ಆಗ್ಲಿಲ್ಲ. ನೀವೆಲ್ಲ ಏನ್ ಹೊರಗ್ನವ್ರೆ? ನಮ್ ಕುಟುಂಬದವ್ರೆ ತಾನೇ. ಇದೆಲ್ಲ ಏನು ವಿಜಯಮ್ಮ? ಏನ್ ಬೇಕು ನಿನಗೆ? ಹೆಣ್ ಬೇಕು ರಾಮಯ್ಯ. ವಿಜಯಮ್ಮ ಏ ಬಾರಬೇ ನೀನು, ಸುಮ್ನೆ ಮಾತಾಡ್ಬೇಡ. ಯಾಕೆ ಕೋಪ ಮಾಡ್ಕೊಂಡಿಯ? ಈಗ ತಾನೇ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ಯಾ. ಕೋಪ ಮಾಡ್ಕೊಂಡು ಆರೋಗ್ಯಕ್ಕೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಾಳೆ ನಿನ್ ಮಕ್ಳ ಗತಿ ಏನು ಅಂತೀನಿ. ಪಾಪ ನಮ್ ಸುಮಿ, ನೀನ್ ಆಪರೇಷನ್ ಖರ್ಚಿಗೆ ಅಂತ ಕಾಸು ಹೊಂದ್ಸೋದಕ್ಕೆ ಎಷ್ಟು ಮನೆ ಬಾಗಿಲು ತಟ್ಟಿದಾಳೆ ಅಂತ ಹಾಸಿಗೆ ಮೇಲೆ ಮಲಗಿದ್ ನಿನ್ಗೇನ್ ಗೊತ್ತು? ನನಗ್ ಗೊತ್ತದೆ. ಹೆಂಗಾರ ಮಾಡಿ ನಮ್ಮ ಅಪ್ಪನ ಜೀವ ಉಳಿಸಪ್ಪ ಅಂತ ಸುಮ್ಮಿ ಬೇಡ್ಕೊಂಡ್ಲ. ಹೆಂಗಾರ ಮಾಡಿ ನನ್ ಮಗನಿಗೆ ಬದುಕಟ್ ಕೊಡಪ್ಪ ಅಂತ ನಾನ್ ದೇವ್ರನ್ನ ಬೇಡ್ಕೊಂಡ. ರಾಮಯ್ಯ, ಆ ದೇವ್ರಿಗೆ ನಮ್ ಕೂಗು ಮುಟ್ಟದೆ ಅನಿಸ್ತದೆ. ನೀವು ಒಂದಾದ್ರೆ ನಿಮ್ ಸಮಸ್ಯೆ ತೀರ್ತದೆ ಅಂತ ಆ ದೇವ್ರೇ ನಮಗೆ ಆಶೀರ್ವಾದ ಮಾಡ್ಬಿಟ್ಟು ನನ್ನ ಸುಮ್ಮಿನ ಒಂದ್ ಮಾಡ್ಬಿಟ್ಟ ಅಂತೀನಿ. ನಿನ್ ಜೀವ ಉಳ್ಸೋದಕ್ಕೆ ಸುಮ್ಮಿಗೆ ನಾನು 4 ಲಕ್ಷ ಕೊಟ್ನ. ಅದಕ್ಕೆ ನನ್ ಮಗನ್ ಬಾಳ್ ಕಟ್ಕೊಡೋದಕ್ಕೆ ಸುಮ್ಮಿ ತನ್ನಂತಾನೆ ದಾರ ಎರ್ಕೊಡ್ತೀನಿ ಅಂತ ಹೇಳಿದ್ಲು. ಹೇಳ್ ರಾಮಯ್ಯ, ಇದ್ರಲ್ಲಿ ಏನಾದ್ರು ತಪ್ಪೈತಾ? ವಿಜಯಮ್ಮ, ನಿನಗೆ ಹಿಂದಿನಿಂದಲೂ ಹೇಳ್ತಾನೆ ಇದ್ದೀನಿ, ನನ್ನ ಮಗಳು ಮಾರಾಟಕ್ಕಿಲ್ಲ. ಏ ಸುಮ್ಕಿರ ರಾಮಯ್ಯ, ಒಂದೇ ಮಾತಿಗೆ ಯಾಕೆ ಉರ್ಲಾಕೊಂಡಿಯ? ನೀನ್ ಜೀವ ಉಳ್ಸೋದಕ್ಕೂ ನಾನೇ ದಾರಿದೀಪ ಆಗಿವ್ನಿ, ನಿನ್ ಮಗಳಿಗೆ ಬಾಳ್ ಕೊಡ್ಸೋದಕ್ಕೂ ನಾನೇ ದಾರಿದೀಪ ಆಗ್ತೀನಿ. ಏನೇನೋ ಮಾತಾಡ್ದೆ, ಸುಮ್ನೆ ಕುತ್ಕೋ ನೀನು. ಸುಮ್ಮಿ ನೀನ್ ಕುತ್ಕೋಬಾರವ. ಏನಿಲ್ಲ, ಹೆಣ್ ನಮ್ದು ಅನ್ನೋ ಶಾಸ್ತ್ರ ಮಾಡ್ತೀನಿ ಆಟಯ್ಯ. ಏನ ಈ ಅಪ್ಪಪೋಲಿ ನನ್ ಮಗನ್ಗೆ ನಮ್ಮ ಅಕ್ಕನ್ ಕೊಡ್ಬೇಕಾ? ಹೋಗ್ರಿ ಇಲ್ಲಿಂದ. ಯಾರನಲ್ಲಿ ಪೋಲಿ ಅನ್ನೋದು? ಅಕ್ಕನ ದುಡ್ಡಲ್ಲಿ ಮೆರಿತಾರ ನಾಯಿ ನೀನು? ನನ್ ಬಗ್ಗೆ ಮಾತಾಡ್ತೀಯ? ಎಷ್ಟೋ ಧೈರ್ಯ ನಿಂಗೆ? ಸುಮ್ನೆ ಇರು. ನೀವ್ ಮಕ್ಕನ್ ಕೂತ್ಗೆ ತಾಯಿ ಅಂತ ಬಿದ್ರೆ ಅದು ನಮ್ ಕೈಯಿಂದ. ನನ್ನೊಂದ್ ಬಿಟ್ಟು ಯಾವ ತಾಳಿ ಕಟ್ತಾರೋ ನಾನು ನೋಡೇ ಬಿಡ್ತೀನಿ. ತಪ್ಪು ಮಾಡ್ಬಿಟ್ರಿ ಕಣೋ, ತಪ್ಪು ಮಾಡ್ಬಿಟ್ರಿ. ಸುಮ್ಮಿಗೆ ಮದ್ವೆ ಅಂತ ಆದ್ರೆ ಅದು ನನ್ ಮಗನ್ ಜೊತೆನೆ. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ಅವಳಿಗೆ ಮದ್ವೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಬಿಡಲ್ಲ, ಬಿಡ ಜಾಗನ. ಇದನ್ನ ಯಾಕೆ ಎತ್ತಿಡ್ತಿದ್ಯಾ? ಎತ್ತಿ ತಿಪ್ಪೆಗೆ ಬಿಸಾಕು. ನೋಡ್ದೇನಪ್ಪ, ಅಕ್ಕ ಯಾಕೆ ಹಂಗವಳೆ ಅಂತ ಕೇಳ್ತಿದ್ಯಲ್ಲ, ಅದಕ್ಕೆ ಉತ್ತರ ಇವತ್ತು ಸಿಕ್ತು. ಸುಮ್ನೆ
ಯಾಕವ್ವ ಹಿಂಗೆಲ್ಲ ಮಾಡಕ್ ಹೋದೆ? ಬಿದ್ದೋಗೋ ಮರ ಉಳಿಸ್ಕೊಳಕ್ ಹೋಗಿ ಯಾರು ಬೆಳೆಯ ಮರ ಕಡಿತಾರೇನವ್ವ? ಅಪ್ಪ ಯಾಕೆ ಹಿಂಗ್ ಮಾಡ್ದೆ ಸುಮ್ನೆ? ನಾನು ಅವತ್ತು ನಿನ್ ಮಾತು ಕೇಳಿ ಕೆಲ್ಸಕ್ಕೆ ಹೋಗದೆ ಇದ್ರೆ ಚೆನ್ನಾಗಿತ್ತು. ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟಲ್ಲವ್ವ. ನಾನು ತಪ್ಪು ಮಾಡ್ಬಿಟ್ಟೆ, ಸುಮ್ನೆ ತಪ್ಪು ಮಾಡ್ಬಿಟ್ಟೆ. ಯಾಕಪ್ಪ ಹಿಂಗ ಆಡ್ತೀಯ? ಅಪ್ಪ, ಅಕ್ಕನ ಮದ್ವೆ ಇನ್ನೂ ಆಗಿಲ್ಲ. ಅವನ ಜೊತೆ ಮದ್ವೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಇವತ್ ಕಪಾಳ ಕೊಡ್ತಿದ್ದೀನಿ. ಮದ್ವೆ ಮಾತೇನಾದ್ರೂ ಮುಂದುವರೆದ್ರೆ ಅವನ್ ಕೈ ಕಾಲೇ ಮುರಿತೀನಿ. ಅಕ್ಕ, ನಮಗೂ ಹೇಳ್ದೆ, ಯಾಕಕ್ಕ ಇಂಥ ಕೆಲಸ ಮಾಡಿದೆ? ಯಾಕೆ ಮಾಡಿದೆ? ಯಾಕಂದ್ರೆ ನಾನು ನಮ್ಮಪ್ಪನ ಉಳಿಸ್ಕೋಬೇಕಾಗಿತ್ತು ಕಣೆ. ಯಾಕಂದ್ರೆ ನನಗ್ ನಮ್ಮಪ್ಪನ ಜೀವನ ಮುಖ್ಯ ಆಗಿತ್ತು. ಯಾಕಂದ್ರೆ ನನಗ್ ಬೇರೆ ದಾರಿ ಇರ್ಲಿಲ್ಲ. ಅಪ್ಪನ್ಗೋಸ್ಕರ ಜೀವನೇ ಕೊಡ್ತೀನಿ ಅನ್ನೋ ನಾನು ತಾಳಿ ಕಟ್ಟೋಕೆ ಕುತ್ತಿಗೆ ಕೊಡಲ್ವೇನೆ? ಅಯ್ಯೋ ಮಗಳೇ, ಅರಗಿಣಿ ಅಂತ ಈ ನನ್ನ ಮಗಳನ್ನ ಆ ಮೂರ್ನು ಬಿಟ್ಟು ಅವ್ನ ಕೈ ಕೊಡಕ್ಕಾಗತ್ತೇನಮ್ಮ? ಆಗಕ್ಕಿಲ್ಲ, ಯಾವ ಕಾರಣಕ್ಕೂ ಆಗಕ್ಕಿಲ್ಲ. ಬೇರೆ ದಾರಿ ಇಲ್ಲಪ್ಪ. ನಾನ್ ಮಾತ್ ಕೊಟ್ಟಿದ್ದೀನಿ. ಮಗಳೇ, ನಿನ್ನ ಬಂಗಾರದಂತ ಮನೆಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದೀನಿ ತಾಯಿ. ಅದ್ರ ಗತಿ ಏನವ್ವ? ಮರಿಬೇಕಪ್ಪಯ್ಯ. ಸಾಧ್ಯ ಇಲ್ಲ ಕಣವ್ವ, ಸಾಧ್ಯ ಇಲ್ಲ. ನನ್ನ ಜೀವ ಉಳಿಬೇಕು ಅಂತ ನನ್ನ ಮಗಳ ಜೀವನ ನಾನು ಬರೀ ಕೊಡಕ್ಕಿಲ್ಲ. ಒಂದ್ ಪಕ್ಷ ಅಂತ ದಿನ ಬಂತು ಅಂದ್ರೆ ನಿಮ್ಮಪ್ಪ ಜೀವ ಸಹಿತ ಇರಕ್ಕಿಲ್ಲ, ತಿಳ್ಕೊಬಿಡು ಸುಮ್ನೆ. ನಿನ್ ಮೇಲೆ ಆಣೆ, ನಿನ್ ಮೇಲೆ ಆಣೆ. ಅಪ್ಪ, ಯಾಕಪ್ಪ? ಯಾಕೆ? ಹೌದು ಅಕ್ಕ, ಹೌದು. ಕಾಸೆ ಬೇಕು ಅಂತಂದ್ರೆ ಜೀವನ ಪೂರ್ತಿ ಅವನ ಮನೆ ಜೀತ ಮಾಡ್ಕೊಂಡಿರ್ತೀನಿ. ನೀನೇ ಬೇಕು ಅಂತ ಆ ಕಾಶಿ ಏನಾದ್ರು ನೀನ್ ಕುತ್ತಿಗೆ ತಾಳಿ ಕಟ್ಟಕ್ ಬಂದ್ರೆ ಅವನ್ನ ಕೊಂದು ನಾನು ಜೈಲಿಗೆ ಹೋಗ್ತೀನಿ. ಯೋಚನೆ ಮಾಡು ಅಕ್ಕ. ನೀನ್ ತಗೊಳ್ಳೋ ನಿರ್ಧಾರದ ಮೇಲೆ ನಾವೆಲ್ಲರ ಸಾವು ಬದುಕು ಇದೆ ಕಣ. ಗುಡ್ ಮಾರ್ನಿಂಗ್ ಅಕ್ಕೆ. ಗುಡ್ ಮಾರ್ನಿಂಗ್. ಅದಕ್ಕೆ ನಾನು ಇವತ್ತು ನಿಮ್ಮ ರೂಟಲ್ಲೇ ಹೋಗ್ತಿದ್ದೀನಿ. ಆನ್ ದ ವೇ ನನ್ನ ಹಂಗೆ ಡ್ರಾಪ್ ಮಾಡಿ ಹೋಗ್ಬೋದಾ? ಶೋರ್. ಏನು ಇವತ್ತು ಇಷ್ಟು ಬೇಗನೆ ಹೊರಟಿದ್ಯಾ? ಕೆಲಸ ಇದೆ. ಸರಿ, ಹಾಗಿದ್ರೆ ನೀ ಹೊರಡು. ಒಂಚೂರು ಬೇರೆ ಕೆಲಸ ಇದೆ, ನಾನು ಮುಗಿಸ್ಕೊಂಬರ್ತೀನಿ. ಬೇರೆ ಕೆಲಸ? ಅಮ್ಮೋರೆ, ನೀನ್ ಕೊಡೋ ಚಪಾತಿ ಮಧ್ಯಾಹ್ನದಷ್ಟರಲ್ಲಿ ಒಣಗಿದ್ ರೊಟ್ಟಿ ಆಗಿರುತ್ತೆ. ನನಗೆ ಬಾಕ್ಸ್ ಬೇಡ, ಅಲ್ಲೇ ತಿನ್ಕೋತೀನಿ. ಏನದಕ್ಕೆ ಗರಂ ಆಗಿದ್ದೀರಿ? ಕೋಪ ಬಿಡಿ. ನಿಮ್ಗೆ ಖುಷಿ ಆಗುವಂತ ಒಂದು ವಿಷಯ ಹೇಳ್ತೀನಿ. ಇಲ್ಲಿ ನೋಡಿ, ಪೇಪರಲ್ಲಿ ನನ್ನ ಬಗ್ಗೆ ನ್ಯೂಸ್ ಬಂದಿದೆ. ಭರವಸೆ ಈಡೇರಿಸಿದ ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್.
ಇನ್ನು ಕಾಲನಿ ಓಟ್ ನನಗೆ ಐತೆ. ಕಾಲನಿಲಿ ನಾನೀಗ ಅಧಿಕೃತವಾಗಿ ದೇವ್ರ ಸ್ಥಾನದಲ್ಲಿ ಕೂತೀನಿ. ಪಾರ್ಟಿ ಆಫೀಸಲ್ಲೂ ನನ್ನ ಬಗ್ಗೆ ಮಾತಾಡ್ತಿದಾರಂತೆ. ಹುಡುಗ ತುಂಬಾ ಜೋರಾಗಿದ್ದಾನೆ, ವೇಗವಾಗಿ ಬೆಳೀತಾ ಇದ್ದಾನೆ ಅಂತ. ಈ ಸರಿ ಇರೋ ಪಾಪ್ಯುಲಾರಿಟಿ ನೋಡಿದ್ರೆ ನಾನು MLA ಆಗೋದು ಕನ್ಫರ್ಮ್. ಧೃತಿನ ನೋಡ್ಕೊಳ್ಳೋದಕ್ಕೆ ಬೇಬಿ ಸಿಟ್ಟರ್ ಬೇಕು. ನಿನಗೆ ಯಾರಾದ್ರೂ ಗೊತ್ತಿದ್ದಾರಾ? ಅದಕ್ಕೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ, ನೀವೇನು ಹೇಳ್ತಿದ್ದೀರಾ? ನಿನ್ ವಿಷಯ ಕೇಳಿಸ್ತು, ನನ್ ವಿಷಯ ಕಿವಿಗ್ ಬಿತ್ತ. ಕೇರ್ ಟೇಕರ್ ಬೇಕು. ನಿನಗಿರೋದು ಒಬ್ಳೆ ಮಗಳು, ಅವಳನ್ನ ನೋಡ್ಕೊಳ್ಳೋದಿಕ್ಕೆ ನಿನಗಾಗಲ್ಲ ಅಂದ್ರೆ ಪರವಾಗಿಲ್ಲ, ನಾವೆಲ್ಲ ಇದ್ದೀವಿ, ನೋಡ್ಕೋತೀವಿ. ಕೇರ್ ಟೇಕರ್ ಎಲ್ಲ ಬೇಕಾಗಿಲ್ಲ. ನೋಡು ತೀರ್ಥ, ಧೃತಿನ ನೋಡ್ಕೊಳ್ಳೋ ವಿಚಾರದಲ್ಲಿ ದಿನ ಜಗಳ ಆಗೋದು ನನಗಿಷ್ಟ ಇಲ್ಲ. ಅಪ್ಪ ಅಮ್ಮಂಗೆ ಅವಳನ್ನ ನೋಡ್ಕೊಳ್ಳೋದು ಕಷ್ಟ ಆಗತ್ತೆ. ಅದಕ್ಕೆ ಕೇರ್ ಟೇಕರ್ ಬೇಕು. ಸಂಬಳ ಎಷ್ಟಾದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ. ಕೇಳಿಸ್ಕೊಂಡೇನೋ? ನಿನ್ನ ಹೆಂಡತಿ ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ಯಲ್ಲೋ? ಅಮ್ಮ, ಅವಳು ನಿಮ್ಮ ಕೆಲಸನ ಕಡಿಮೆ ಮಾಡ್ತಾರೆ. ಅದು ಅಲ್ಲದೆ ಅವಳು ಒಂದ್ಸರಿ ಡಿಸೈಡ್ ಮಾಡಿದ್ರೆ ಮುಗಿದೋಯ್ತು. ಆಮೇಲೆ ಯಾರು ಮಾತು ಕೇಳ್ತಾಳೆ ಹೇಳಿ? ಲೋ ತೀರ್ಥ, ನೀನು ಒಂದು ನಿಮಿಷ ಅಮ್ಮ. ಹಲೋ, ಯಾರು? ಹೆಲೋ ಸರ್, ನನ್ನ ಹೆಸರು ಬೃಂದಾ ಅಂತ. ನಾನು ನಿಮ್ಮ ಪಕ್ಷದ ಲೇಡೀಸ್ ವಿಂಗಲ್ಲಿದ್ದೀನಿ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ನಿಮ್ಮ ಅಪಾಯಿಂಟ್ಮೆಂಟ್ ಸಿಗ್ಬೋದಾ? ಸಂಜೆ 6 ಗಂಟೆ ಆಫೀಸಲ್ಲಿ ಸಿಗ್ತೀನಿ. ಬೇಡ ಸರ್, ಆಫೀಸ್ ಅಂದರೆ ಅವರು ಇವರು ಅಂತ ಸುಮಾರು ಜನ ಸೇರ್ಕೊಂಡಿರ್ತಾರೆ. ನನಗೆ ಇವಾಗಲೇ ಅಪಾಯಿಂಟ್ಮೆಂಟ್ ಬೇಕು. ನಾನೇನು ಜಾಸ್ತಿ ಟೈಮ್ ತಗೊಳಲ್ಲ, 5 ನಿಮಿಷ ಅಷ್ಟೇ. ಈಗಲೇ ಬೇಕು ಅಂದ್ರೆ ಹೇಗಾಗುತ್ತೆ? ನಮಗೂ ಬೇರೆ ಕಾರ್ಯಕ್ರಮಗಳಿರುತ್ತಲ್ವಾ? ಸರ್, ಟ್ರಸ್ಟ್ ಮೀ ಸರ್, ನಾನು ನಿಮ್ಗೆ ಜಾಸ್ತಿ ಟೈಮ್ ಹಾಳು ಮಾಡಲ್ಲ, ಪ್ಲೀಸ್. ಸರಿ, ನಿಮ್ಮ ಹತ್ರ ಅರ್ಧ ಗಂಟೆ ಟೈಮ್ ಇದೆ, ಅದೀಗ ಶುರುವಾಗುತ್ತೆ. ನಿಲ್ಸ. ಏನಾಯ್ತು ಸರ್? ರಾಜೇಶ್ ಅಂದ್ರೆ ನೀನೇನಾ? ಹೌದು ಸರ್. ಏಕೆ? ಮಾಡೋದೆಲ್ಲ ಮಾಡಿ ಯಾಕೆ ಅಂತ ಕೇಳ್ತೀಯಾ? ಗಾಡಿಯಿಂದ ಇಳಿ ಬಿಸಿ ಗಾಡಿ ಹತ್ರ. ಸರ್ ಅಲ್ಲ ಸರಿ, ಏನಾಯ್ತು ಸರ್? ಬಾ. ನೆನ್ನೆ ಕಾಶಿ ಕೊಡದಂತೆ ನೋಡಿನ ನೀನು? ಸರ್, ಆ ಕಾಶಿ ಮತ್ತೆ ಅವ್ರ ಅಮ್ಮ ನಮ್ಮ ಮನೆಗೆ ಬಂದು ನೆನ್ನೆ ಏನ್ ಮಾಡಿದ್ರು ಅಂದ್ರೆ... ಏಯ್ ಸಾಕು ನಿಲ್ಸ. ಅವ್ರ ಮೇಲೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದೆ ಅಂತ ಕಂಪ್ಲೇಂಟ್ ಬಂದಿದೆ. ನಡಿ ಸ್ಟೇಷನ್ಗೆ. ಸರ್, ವಿಷಯ ತಿಳಿದೆ ತಪ್ಪು ಮಾಡ್ತಾ ಇದ್ದೀರಾ. ಏನು? ನಾವು ತಪ್ಪು ಮಾಡ್ತಾ ಇದೀವ? ನೀನ್ ಈ ತರ ಎಗ್ರಾಡೋದ್ ನೋಡಿದ್ರೆ ಗೊತ್ತಾಗುತ್ತೆ ನೀನೇನು ಅಂತ. ಹತ್ತೋ ಜೀಪ ಪಿಸಿ ಹತ್ತಿಸ್ಕೊಳ್ರಿ. ಸರ್ ಹತ್ತೋ. ಅಲ್ಲ ಸರ್. ಸರ್ 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 ರೇ ಕುಮಾರ್, ಆ ಸೇಲ್ಸ್ ಮ್ಯಾನೇಜರ್ಗೆ ನಾನು ಬರಕ್ ಹೇಳಿದೆ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಬರಕ್ ಹೇಳಿ. ಬಾಯಪ್ಪ. ಏಯ್ ನಿಂತ್ಕೊಳ್ಳೋ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದನ್ನು ಕಲಿಬೇಕು ಮಕ್ಕಳು. ನಿನಗೆ ಒಂದು ಟೆರೆಸ್ ಮೇಲೆ ಹತ್ತೋದಕ್ಕೆ ಯೋಗ್ಯತೆ ಇಲ್ಲ. ಆಕಾಶಕ್ಕೆ ಇಡಿ ಹಾಕಕ್ಕೆ ಹೋಗ್ತಾ ಇದೆಯಾ? ಆಕಾಶಕ್ಕೆ. ಈಗ ತಾನೇ ನಾನು ಕುಮಾರ್ ಹತ್ರ ಮಾತಾಡಿದೆ ಕಣೋ. ಅವನು ಯಾವನು ಮಂತ್ರಿದು ಬರ್ತಡೇ ಅಂತ ಹೇಳ್ಬಿಟ್ಟು 15 ಲಕ್ಷ ರೂಪಾಯಿ ಕೊಟ್ಟಿದ್ಯಾ. ಅದೂ ಸಾಲದು ಅಂತ ಯಾವುದೋ ಪರಿಹಾರಕ್ಕೆ ಬೇರೆ ನೀನು 4 ಲಕ್ಷ ರೂಪಾಯಿ ಕೊಟ್ಟಿದ್ಯಾ. ನಿಮ್ಮಪ್ಪನ ಏನಂತ ತಿಳ್ಕೊಂಡಿದ್ಯಾ? ಮನೇಲಿ ದುಡ್ಡಿನ ಗಿಡ ಹಾಕಿದ್ದಾನೆ, ಬೇಕಾದಾಗ ಬೇಕಾದವ್ರಿಗೆ ಕಿತ್ತು ಕೊಡೋದಕ್ಕೆ ಅಂತ. ಅಪ್ಪ, ಕಾಮ್ ಡೌನ್. ನಾನು ಕುಮಾರ್ ಪ್ರತಿ ಪೈಸೆಗೂ ಲೆಕ್ಕ ಇಡು ಅಂತ ಹೇಳಿದ್ದೀನಿ. ನಾನು MLA ಆಗ್ತಿದ್ದಂಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ನಲ್ವಾ? ಸಾಕು ನಿಲ್ಸೋ. ಭವಿಷ್ಯದ ಬಗ್ಗೆ ಎಲ್ಲರೂ ಕನಸು ಕಾಣ್ತಾರೆ, ಆದ್ರೆ ಅದಷ್ಟು ನಿಜ ಆಗಬೇಕಲ್ಲ. ನಾನು ಕೇಳಿದ್ದೀನಿ, ಸರ್ಕಾರದ ಖಜಾನೆ ಲೂಟಿ ಮಾಡಿ ತಮ್ಮನೆ ತಿಜೋರಿನ ತುಂಬಿಸ್ಕೊಳ್ಳೋರ್ನ ನೋಡಿದ್ದೀನಿ. ಆದ್ರೆ ನೀನ್ ಎಂಥ ಸುಪುತ್ರ ಹುಟ್ಟುಬಿಟ್ಟಿದ್ಯಾ ಅಂದ್ರೆ ಅಪ್ಪನ ತಿಜೋರಿಗೆ ಕನ್ನ ಹಾಕಿ ಊರು ತುಂಬ ದಾನ ಮಾಡ್ಬಿಡ್ತೀಯ. ಅಷ್ಟು ಸಾಲದು ಅಂತ ನನ್ನ ಹೆಸರಾದ್ರೂ ಹೇಳಿದ್ದಿದ್ರೆ ನಮ್ಮ ಮಂತನದ ಪ್ರತಿಷ್ಠೆ ಗೌರವನಾದ್ರೂ ಜಾತ್ರೆ ಆಗಿರೋದು. ನೀನು ಪಾರ್ಟಿ ಫಂಡಿಂದ ಕೊಟ್ಟಿದ್ದೀನಿ ಅಂತ ಬೇರೆ ಜಂಬ ಕೊತ್ಕೊಂಡಿದ್ಯಾ. ನಿನ್ನಂತ ಮನೆಗೆ ಮಾರಿ ಊರ್ಗೆ ಉಪಕಾರಿ. ಅಪ್ಪ, ಒಬ್ಬರಿಂದ ಹಣ ಬರಬೇಕಾಗಿತ್ತು, ಅವ್ರು ಸಮಯಕ್ಕೆ ಸರಿಯಾಗಿ ಕೊಡಲಿಲ್ಲ. ಅದಕ್ಕೋಸ್ಕರ ಕಂಪನಿ ಅಕೌಂಟಿಂದ ಹಣ ತೊಗೊಂಡಿದ್ದೀನಿ.
ಅವ್ರು ಹಣ ಕೊಡ್ತಿದ್ದಾಗೆ ನಾನು ವಾಪಸ್ ಕೊಡ್ತೀನಿ. ಕೊಡ್ತೀಯಪ್ಪ, ಕೊಡ್ತೀಯ. ನೀನು ಕೊಡೋ ಅಷ್ಟರಲ್ಲಿ ನನ್ನ ಫ್ಯಾಕ್ಟ್ರಿ ದಿವಾಳಿ ಆಗದಿದ್ರೆ ಸಾಕು. ಸರ್, ಅವಾಗ್ಲಿಂದ ಕೇಳ್ತಾ ಇದ್ದೀನಿ, ಫೋನ್ ಕೊಡಿ, ಒಂದು ಕಾಲ್ ಮಾಡಿ ವಾಪಸ್ ಕೊಡ್ತೀನಿ. ಯಾವನ್ಗೂ ಫೋನ್ ಮಾಡ್ತೀಯಾ? ಬಾಯಿ ಮುಚ್ಕೊಂಡಿದ್ರೆ ಸರಿ. ಇನ್ನೊಂದ್ಸಲ ಫೋನ್ ಕೇಳಿದ್ರೆ ಒದ್ದು ಒಳಗಡೆ ಹಾಕ್ಬೇಕಾಗತ್ತೆ. ಸರ್, ನನ್ನನ್ನೇನು ಬಿಟ್ಬಿಡಿ ಅಂತ ಕೇಳ್ತಾ ಇಲ್ಲ, ಫೋನ್ ಕೊಡಿ ಸರ್, ಒಂದು ಕಾಲ್ ಮಾಡಿ ವಾಪಸ್ ಕೊಡ್ತೀನಿ. ಅಯ್ಯೋ ನಿನ್ನ, ಯಾವನ್ಗೂ ಫೋನ್ ಮಾಡ್ತೀಯಾ? ನಮ್ಮ ಅಣ್ಣನ್ಗೆ ಸರ್. ನಿಮ್ಮ ಅಣ್ಣ ರೌಡಿನ ಇಲ್ಲ ಡಾನ್ನ? ಯಾವ ಪಂಟ್ರೋ? ಸರ್, ನಮ್ಮ ಅಣ್ಣನ ರೌಡಿ ಗಿಡಿ ಅನ್ಬೇಡಿ, ಚೆನ್ನಾಗಿರಲ್ಲ. ಅಯ್ಯೋ ಹಲ್ಕ ನನ್ ಮಗನೇ, ನನಗೆ ಎದುರು ಉತ್ತರ ಕೊಡ್ತೀಯಾ? ಚರ್ಮ ಸುಲ್ಲು ಬಿಡ್ತೀನಿ. ಹುಷಾರ್. ಏನೋ ಗುರಾಯಿಸ್ತಾ ಇದ್ಯಾ? ದೃಷ್ಟಿ ಕೆಳಗಿರ್ಬೇಕು. ಫೋನ್ ಕೊಡಿ ಸರ್. ರೀ ನಾರಾಯಣ ಸ್ವಾಮಿ, ಇವನೇನ್ ಮೆಂಟ್ಲೇನ್ರಿ? ಏನೋ ನಿಮ್ಮ ಅಣ್ಣನ ಹೆಸರು? ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್. ರೀ ನಾರಾಯಣ ಸ್ವಾಮಿ, ಕೇಳಿಸ್ಕೊಂಡ್ರ? ಇವನ್ ಮಾತಾಡ್ತಾ ಇದ್ದಿದ್ ರೇಂಜ್ ನೋಡಿದ್ರೆ ಯಾರೋ ಪವರ್ಫುಲ್ ಮಿನಿಸ್ಟ್ರಿಗೋ MLAಗೋ ಫೋನ್ ಮಾಡ್ತಾನೆ ಅನ್ಕೊಂಡಿದ್ದೆ. ಇವನ್ ಯಾರೋ ಖಾಲಿ ಪೀಲಿ ಕಾರ್ಪೊರೇಟರ್ ಬಗ್ಗೆ ಮಾತಾಡ್ತಿದ್ದಾನೆ. ಸರ್, ನಮ್ಮ ಅಣ್ಣನ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ರಾ? ಈ ವಿಷಯ ಏನಾದ್ರೂ ನಮ್ಮ ಅಣ್ಣಂಗೆ ಗೊತ್ತಾದ್ರೆ? ಅಯ್ಯೋ ನಿನ್ನ ಹಿಂಗೆ ಮಾತಾಡಕ್ ಬಿಟ್ರೆ ನಡ್ಯ ಒಳಗೆ.